ಮಾತೇಶ್ವರಿ ಜಗದಂಬಾ ಸರಸ್ವತಿ ಮಮ್ಮಾರವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಬ್ರಹ್ಮಕುಮಾರಿ ಸಂಸ್ಥೆಯ ಮೊದಲ ಆಡಳಿತ ಮುಖ್ಯಸ್ಥೆ, ಯಜ್ಞ ಮಾತಾ ಜಗದಂಬಾ ಎಂದು ವಿಶ್ವವೇ ಪೂಜಿಸುವ ದಿವ್ಯ ಆತ್ಮ ಮಾತೇಶ್ವರಿ ಜಗದಂಬಾ ಸರಸ್ವತಿ. ಬಾಲ್ಯದ ಹೆಸರು ರಾಧೆ, ನಂತರ ಎಲ್ಲರೂ ಪ್ರೀತಿಯಿಂದ ಕರೆದ ಹೆಸರು ಮಮ್ಮ. 1919ರಲ್ಲಿ ಅಮೃತಸರ್, ಪಂಜಾಬಿನಲ್ಲಿ ತಂದೆ ಪೋಕರ್ ದಾಸ್, ತಾಯಿ ರೋಚಾ ದಂಪತಿಗೆ ಮಗುವಾಗಿ ಜನಿಸಿದರು. ಹೈದರಾಬಾದ್, ಸಿಂಧ್, ಈಗಿನ ಪಾಕಿಸ್ತಾನದಲ್ಲಿ ವಿದ್ಯಾಭ್ಯಾಸವನ್ನು 10ನೇ ತರಗತಿಯವರೆಗೆ ಓದಿದರು. ತಾಯಿ ಮತ್ತು ಚಿಕ್ಕಮ್ಮ ಗಂಡಂದಿರನ್ನು ಕಳೆದುಕೊಂಡು ದುಃಖದಲ್ಲಿದ್ದಾಗ ದಾದಾ ಲೇಖರಾಜ್ ನಡೆಸುತ್ತಿದ್ದ ಗೀತಾ ಸತ್ಸಂಗಕ್ಕೆ ಹೋಗುತ್ತಿದ್ದರು. ತಾಯಿಯ ಜೀವನದಲ್ಲಿ ಆದ ಪರಿವರ್ತನೆ ನೋಡಿ 17ನೇ ವಯಸ್ಸಿನಲ್ಲಿ ರಾಧೆಯು ಸತ್ಸಂಗಕ್ಕೆ ಹೋಗಲು ಆರಂಭಿಸಿದರು. ಮೊದಲ ಬಾರಿ ಜ್ಞಾನ ಕೇಳಿದಾಗ ಮನಸ್ಸು ಆನಂದದಿಂದ ಕುಣಿಯಿತು. ಫ್ಯಾಷನ್ ಗೊಂಬೆಯಾಗಿದ್ದ ರಾಧೆ ಪ್ರೀತಿ ಶಾಂತಿಯ ದೇವತೆಯಾಗಲು ನಿರ್ಧರಿಸಿದರು. ಸತ್ಸಂಗದಲ್ಲಿ ಓಂ ಎಂದು ಜಪಿಸುತ್ತಿದ್ದ ಕಾರಣ ಎಲ್ಲರೂ ಓಂ ರಾಧೆ ಎಂದು ಕರೆಯಲು ಆರಂಭಿಸಿದರು. ಕೇವಲ 22 ವರ್ಷದ ರಾಧೆಯವರನ್ನು 1937ರಲ್ಲಿ ಓಂ ಮಂಡಳಿಯ ಅಧ್ಯಕ್ಷೆಯನ್ನಾಗಿ ಮಾಡಲಾಯಿತು. 8 ಜನ ಮಹಿಳೆಯರ ಮ್ಯಾನೇಜಿಂಗ್ ಕಮಿಟಿ ರಚನೆಯಾಯಿತು. ಯುವತಿಯರು ಮದುವೆಯಾಗದಿರುವುದು, ಬ್ರಹ್ಮಚರ್ಯ ಪಾಲಿಸುವುದು, ಜಾತಿ ವ್ಯವಸ್ಥೆ ಪಾಲಿಸದಿರುವುದನ್ನು ಸಮಾಜ ಸಹಿಸಲಿಲ್ಲ. ಪಿಕೆಟಿಂಗ್, ಕಲ್ಲು ತೂರಾಟ, ಕೋರ್ಟ್ ಕೇಸ್ ಎಲ್ಲ ಆಯಿತು. ಕೋರ್ಟ್ನಲ್ಲಿ ಮಮ್ಮ ನೀಡಿದ ಹೇಳಿಕೆ ನ್ಯಾಯಾಧೀಶರನ್ನೇ ಬೆರಗುಗೊಳಿಸಿತು. ನಾವು ದಾದಾರನ್ನು ನೋಡಲು ಹೋಗುವುದಿಲ್ಲ, ಅವರ ಮೂಲಕ ಮಾತನಾಡುವ ಪರಮಾತ್ಮನನ್ನು ನೋಡಲು ಹೋಗುತ್ತೇವೆ. ಮಗಳು ತಂದೆಯ ಬಳಿ ಹೋಗುವ ಹಕ್ಕು ಹೊಂದಿದ್ದಾಳೆ ಎಂದು ವಾದ ಮಾಡಿದರು. ತೀಕ್ಷ್ಣ ಬುದ್ಧಿ ಮತ್ತು ಜ್ಞಾನದ ಒಂದು ಪಾಯಿಂಟನ್ನು ಆಳವಾಗಿ ಮಂಥನ ಮಾಡಿ ಸೂಕ್ಷ್ಮ ಅರ್ಥವನ್ನು ಹೊರತರುತ್ತಿದ್ದರು. ಅವರ ಹಾಡುಗಳು ಮತ್ತು ಮುರುಳಿ ಕೇಳುಗರನ್ನು ಆನಂದದ ಉತ್ತುಂಗಕ್ಕೆ ಕೊಂಡೊಯ್ಯುತ್ತಿತ್ತು. ಕಾಂತಿಯುತ ವ್ಯಕ್ತಿತ್ವ, ಹೊಳೆಯುವ ಕಣ್ಣುಗಳಲ್ಲಿ ಸದ್ಗುಣ ಮತ್ತು ಶಕ್ತಿ. ವಿರೋಧಿಗಳನ್ನು ಶಾಂತಿಯಿಂದ ಗೆಲ್ಲುತ್ತಿದ್ದರು. ಟೀಕೆಗೆ ಪ್ರತಿಕ್ರಿಯಿಸದೆ ಶಾಂತಿ, ನಂಬಿಕೆಯಿಂದ ಇದ್ದರು. ಟೀಕಾಕಾರರು ಭಕ್ತರಾಗಿ ಹಿಂತಿರುಗುತ್ತಿದ್ದರು. ಬ್ರಹ್ಮ ಬಾಬಾ ಹೇಳುತ್ತಿದ್ದರು, ಆಧ್ಯಾತ್ಮಿಕ ಶಕ್ತಿ ನೋಡಬೇಕಿದ್ದರೆ ಮಮ್ಮನನ್ನು ನೋಡಿ. ಯಜ್ಞದ ಆರಂಭದ ದಿನಗಳಲ್ಲಿ 180 ಜನರಿಗೆ ಅಡುಗೆ, ಬಟ್ಟೆ, ನೇಯ್ಗೆ, ಹಣಕಾಸು ಎಲ್ಲವನ್ನೂ ಮಮ್ಮ ನೋಡಿಕೊಳ್ಳುತ್ತಿದ್ದರು. ಬೆಳಗಿನ ಜಾವ 2 ಗಂಟೆಗೆ ಎದ್ದು ಅಮೃತ ವೇಳೆ ಯೋಗ ಮಾಡುತ್ತಿದ್ದರು. ಅವರ ಮಾತಿಗಿಂತ ಮೌನವೇ ಸುಂದರವಾಗಿತ್ತು. ಅವರ ದೈವಿಕ ದೃಷ್ಟಿ ನೋಡುಗರ ಹೃದಯ ಪರಿವರ್ತನೆ ಮಾಡುತ್ತಿತ್ತು. 1936 ಓಂ ಮಂಡಳಿ ಸ್ಥಾಪನೆ, ಮಮ್ಮಾರವರ ಸೇರ್ಪಡೆ. 1938ರಿಂದ 1950ರಲ್ಲಿ ಕರಾಚಿಯಲ್ಲಿ 14 ವರ್ಷಗಳ ತಪಸ್ಸು, ಯಜ್ಞದ ಪಾಲನೆ. ನಂತರ 1950 ಮೌಂಟ್ ಅಬುಗೆ ಸ್ಥಳಾಂತರಗೊಂಡರು. ಬ್ರಹ್ಮಕುಮಾರೀಸ್ ಎಂದು ನಾಮಕರಣ. 1950ರಲ್ಲಿ ಮೌಂಟ್ ಅಬುಗೆ ಸ್ಥಳಾಂತರ ಆದ ನಂತರ ಬ್ರಹ್ಮಕುಮಾರೀಸ್ ಎಂದು ನಾಮಕರಣವಾಯಿತು. 24 ಜೂನ್ 1965 ಕೇವಲ 46ನೇ ವಯಸ್ಸಿನಲ್ಲಿ ಮಮ್ಮ ತಮ್ಮ ನಶ್ವರ ಶರೀರ ತ್ಯಜಿಸಿದರು. ಇಡೀ ಯಜ್ಞ ಅನಾಥವಾಯಿತು. ಬ್ರಹ್ಮ ಬಾಬಾ ಮಮ್ಮಗೆ ಕೊಟ್ಟ ಹೆಸರು ಜಗದಂಬಾ ಸರಸ್ವತಿ, ಏಕೆಂದರೆ ಅವರಲ್ಲಿ ಸರಸ್ವತಿಯ ಎಲ್ಲ ಗುಣಗಳಿದ್ದವು. ಜ್ಞಾನ, ಪವಿತ್ರತೆ, ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಜ್ಞಾನ ಹಂಚುವಲ್ಲಿನ ಮಾಧುರ್ಯ. ಇಂದಿಗೂ ಮೌಂಟ್ ಅಬುವಿನಲ್ಲಿ ಮಧುಬನ್ನಲ್ಲಿ ಮಮ್ಮಾರವರ ಕೋಣೆ ಇದೆ. ಅಲ್ಲಿ ಕುಳಿತರೆ ಅನಿಸುತ್ತದೆ, ಜಗನ್ಮಾತೆ ಇನ್ನೂ ನಮ್ಮನ್ನೆಲ್ಲ ಸಾಕುತ್ತಿದ್ದಾಳೆ. ಮಗು ಶಕ್ತಿಶಾಲಿಯಾಗು ಎಂದು ವರದಾನವನ್ನು ಕೊಡುತ್ತಿದ್ದಾರೆ ಎಂದು. ಮಮ್ಮಾರವರು ಸದಾ ಹೇಳುತ್ತಿದ್ದರು, ಸರ್ವರಿಗೂ ಸುಖವನ್ನೇ ನೀಡಿರಿ, ದುಃಖವನ್ನು ನೀಡದಿರಿ. ದುಃಖ ಕೊಡಬೇಡಿ. ಒಂದು ವೇಳೆ ಯಾರಾದರೂ ಜೋರಾಗಿ ಚಪ್ಪಲಿಯ ಶಬ್ದವನ್ನು ಮಾಡುತ್ತಾ ನಡೆಯುವವರಿಗೆ ನಿಧಾನವಾಗಿ ನಡೆಯಿರಿ. ಭೂಮಿಗೆ ಸಹ ಕಷ್ಟ ಕೊಡಬೇಡಿ. ತತ್ವಗಳಿಗೂ ಸುಖವನ್ನೇ ನೀಡಿರಿ. ಆಗ ಪಂಚತತ್ವಗಳು ಸಹ ನಿಮಗೆ ಸುಖವನ್ನೇ ಕೊಡುತ್ತವೆ ಎಂದು ತಿಳಿಸಿ ಹೇಳುತ್ತಿದ್ದರು. ಹೇಗೆ
ಒಬ್ಬ ತಾಯಿಯು ತನ್ನ ಮಕ್ಕಳಿಗೆ ಯಾವ ರೀತಿ ಮಾತನಾಡಬೇಕು, ಹೇಗೆ ನಡೆಯಬೇಕು, ವ್ಯವಹರಿಸಬೇಕು ವ್ಯವಹರಿಸಬೇಕು ಎಂದು ಹೇಳಿಕೊಡುವರು. ಹಾಗೆಯೇ ಮಮ್ಮಾರವರು ಕೂಡ ಪ್ರತಿ ಮಾತಿನ ಶಿಕ್ಷಣವನ್ನು ನೀಡುತ್ತಾ ಇರುತ್ತಿದ್ದರು. ಎಲ್ಲ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದರು. ಮಮ್ಮಾರವರನ್ನು ಯಾರೇ ನೋಡಿದರೂ ಸಹ ಅಲಂಕೃತಗೊಂಡ, ಕಿರೀಟ ಧರಿಸಿದ ಶಕ್ತಿ ಸ್ವರೂಪಿಣಿಯಾಗಿ ಕಾಣಿಸುತ್ತಿದ್ದರು. ಮಮ್ಮಾರವರನ್ನು ಯಾರೇ ನೋಡಿದರೂ ಕೂಡ ಅವರಲ್ಲಿ ದೇವಿಯ ದರ್ಶನವಾಗುತ್ತಿತ್ತು. ಏಕೆಂದರೆ ಮಮ್ಮಾರವರ ಆಳವಾದ ತಪಸ್ಸು ಮತ್ತು ಶ್ರದ್ಧಾಭರಿತ ಧಾರಣೆ ಇತರರಿಗೆ ದರ್ಶನದ ಅನುಭವ ಹಾಗೂ ಬಾಬಾರವರ ಸಾಕ್ಷಾತ್ಕಾರವಾಗುತ್ತಿತ್ತು. ಮಮ್ಮಾರವರ ಸನ್ಮುಖದಲ್ಲಿ ಎಷ್ಟೇ ಕಠೋರ ವ್ಯಕ್ತಿ ಇದ್ದರೂ ಸಹ ತಲೆಬಾಗುತ್ತಿದ್ದರು. ಈ ರೀತಿಯ ಮಹಾನ್ ಅನುಭವದ ಹಿಂದಿನ ಕಾರಣವೆಂದರೆ ಮಮ್ಮಾರವರ ಆದರ್ಶಮಯ ಧಾರಣಪೂರ್ಣ ತಪಸ್ವಿ ಜೀವನ ಮತ್ತು ಬಾಬಾರವರ ಮೇಲಿನ ಅವರ ಆಳವಾದ ಸಮರ್ಪಣಾ ಭಾವನೆ. ಮಮ್ಮಾರವರು ಪ್ರತಿದಿನ ಮುರುಳಿ ಓದುತ್ತಿದ್ದರು ಅಥವಾ ಟೇಪ್ ಮೂಲಕ ಕೇಳುತ್ತಿದ್ದರು. ರಾತ್ರಿ 11 ಗಂಟೆಯಾಗಿದ್ದರೂ ಸಹ ಮರುದಿನದ ಮುರುಳಿಯನ್ನು ಕೇಳಿದ ನಂತರವೇ ಮಮ್ಮಾರವರು ನಿದ್ರೆ ಮಾಡುತ್ತಿದ್ದರು. ತಮ್ಮ ಕರ್ತವ್ಯದಲ್ಲಿ ಎಷ್ಟು ದೃಢರಾಗಿದ್ದರೋ ಅದೇ ರೀತಿಯಲ್ಲಿ ಈಶ್ವರೀಯ ಅಧ್ಯಯನದ ವಿಷಯದಲ್ಲೂ ದೃಢರಾಗಿದ್ದರು. ಆಸ್ಪತ್ರೆಯಲ್ಲಿ ಇದ್ದಾಗಲೂ ಮಮ್ಮ ಪ್ರತಿದಿನ ಮುರುಳಿ ಕೇಳುತ್ತಿದ್ದರು. ಮಮ್ಮಾರವರು ಯಾವಾಗಲೂ ಎಚ್ಚರಿಕೆಯಿಂದ ಹಾಗೂ ನಿಖರವಾಗಿ ಇರುತ್ತಿದ್ದರು. ಅವರ ಕಣ್ಣುಗಳು ಎಂದಿಗೂ ದಣಿದಿರುವುದನ್ನು ನೋಡಿಲ್ಲ. ಅವರ ನಯನಗಳು ಸದಾ ಬಾಬಾರವರ ಸ್ಮರಣೆಯಲ್ಲಿ ಲೀನವಾಗಿರುತ್ತಿದ್ದವು. ಮಮ್ಮಾರವರಲ್ಲಿ ಇಷ್ಟು ವಿನಮ್ರತೆ ಇತ್ತು ಎಂಬುದಕ್ಕೆ ಉದಾಹರಣೆಯೆಂದರೆ ಬಾಬಾ ಮಾತ್ ಪಿತಾ ಯಾದ್ ಪ್ಯಾರ್ ಮತ್ತು ನಮಸ್ತೆ ಎಂದು ಹೇಳಿದಾಗ ಮಮ್ಮ ತಮ್ಮನ್ನು ತಾಯಿ ಎಂದುಕೊಳ್ಳಲಿಲ್ಲ. ಬದಲಿಗೆ ಮೇಲಕ್ಕೆ ಬೆರಳು ಸೂಚಿಸಿ ಅದು ಆ ಮಾತ್ ಪಿತಾರವರ ಯಾದ್ ಪ್ಯಾರ್ ಎಂದು ಹೇಳುತ್ತಿದ್ದರು. ಮಮ್ಮ ತಾವು ಕೇವಲ ಜವಾಬ್ದಾರಿ ನಿಭಾಯಿಸಲು ಮತ್ತು ಪಾಲನೆ ನೀಡುವ ಪಾತ್ರದಲ್ಲಿ ಮಾತ್ರ ತಾಯಿ ಆಗಿದ್ದೇನೆಂದು ಭಾವಿಸುತ್ತಿದ್ದರು. ತಾಯಿ ಎಂಬ ಪದವಿಯನ್ನು ಸ್ವೀಕರಿಸದಿದ್ದರೂ ತಾಯಿಯ ಕರ್ತವ್ಯವನ್ನು ಪೂರ್ಣವಾಗಿ ನಿಭಾಯಿಸಿದರು. ಬಾಬಾರವರ ಸನ್ಮುಖದಲ್ಲಿ ಮಮ್ಮ ಒಂದು ಪುಟ್ಟ ಮುಗ್ಧ ಮಗು ಆಗಿಬಿಡುತ್ತಿದ್ದರು ಮತ್ತು ಯಜ್ಞವತ್ಸರು ಹಾಗೂ ಭಕ್ತರ ಮುಂದೆ ಆದಿದೇವಿ ಜಗದಂಬೆ ತಾಯಿಯ ರೂಪವನ್ನು ಧರಿಸುತ್ತಿದ್ದರು. ಮಮ್ಮಾರವರು ಚಿಕ್ಕಂದಿನಿಂದಲೇ ತುಂಬಾ ಬುದ್ಧಿವಂತರು. ಒಮ್ಮೆ ಕೇಳಿದ್ದನ್ನು ಮತ್ತೆ ಕೇಳಬೇಕಾಗಿರಲಿಲ್ಲ. ಪರಮಾತ್ಮ ಶಿವನ ಜ್ಞಾನವನ್ನು ಕೇಳಿದ ತಕ್ಷಣ ಗ್ರಹಿಸಿ ಜೀವನದಲ್ಲಿ ಅಳವಡಿಸಿಕೊಂಡರು. ಜ್ಞಾನದ ದೇವಿ ಸರಸ್ವತಿ ಅಂತ ಕರೆಯುತ್ತಾರೆ. ಕಷ್ಟವಾದ ಪರಮಾತ್ಮನ ಜ್ಞಾನ ಕರ್ಮದ ಗಹನ ತತ್ವವನ್ನು ಅತ್ಯಂತ ಸರಳವಾಗಿ ತಿಳಿಸಿಕೊಡುತ್ತಿದ್ದರು. ಮಮ್ಮ ಮಾತನಾಡಿದರೆ ಕೇಳುಗರ ದೇಹ ಭಾವದಿಂದ ಬಿಡುಗಡೆ ಹೊಂದಿ ಆತ್ಮಿಕ ಸ್ಥಿತಿ ಅನುಭವ ಮಾಡುತ್ತಿದ್ದರು. ಮಮ್ಮ ಅವರ ದೃಷ್ಟಿ ಸ್ಪಿರಿಚುವಲ್ ದೃಷ್ಟಿ ತುಂಬ ಶಕ್ತಿಶಾಲಿ. ಅವರನ್ನು ನೋಡಿದ ತಕ್ಷಣ ಎಲ್ಲರಿಗೂ ಪರಮಾತ್ಮನ ಪ್ರೀತಿ ಶಾಂತಿಯ ಅನುಭವ ಆಗುತ್ತಿತ್ತು. ತಿದ್ದುಪಡಿಗಳನ್ನು ಪ್ರೀತಿಯಿಂದ ಸ್ವೀಕರಿಸಿ ಅವು ಸಹಾಯಕ ಅಂತ ಸಲಹೆ ಕೊಡುತ್ತಿದ್ದರು. ಕಾಳಿಯ ಧೈರ್ಯ ಮತ್ತು ಶೀತಲಾ ದೇವಿಯ ಸೌಮ್ಯತೆ ಎರಡೂ ಮಮ್ಮಾರವರಲ್ಲಿತ್ತು. ಪರಮಾತ್ಮ ನಮ್ಮ ಜೊತೆ ಇರುವಾಗ ಯಾರಿಗೆ ಭಯಪಡಬೇಕು, ಪಾಪಿಗಳು ಮಾತ್ರ ಭಯಪಡುತ್ತಾರೆ ಅಂತ ಹೇಳುತ್ತಿದ್ದರು.
ಮಮ್ಮಾರವರು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್, ಸರಳ ಜೀವನ ಉನ್ನತ ಚಿಂತನೆ. ಮಮ್ಮ ಅವರ ಬದುಕು ತುಂಬ ಚಿಕ್ಕ ವಯಸ್ಸಿನಲ್ಲೇ ಯಜ್ಞದ ಹಣಕಾಸು, ಹೆಣ್ಣು ಮಕ್ಕಳ ಪಾಲನೆ ಎಲ್ಲ ಜವಾಬ್ದಾರಿ ನೋಡಿಕೊಂಡರು. ಎಕಾನಮಿ ಮತ್ತು ಎಫೆಕ್ಟಿವ್ನೆಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತಿದ್ದರು. ಮಮ್ಮ ಅವರು ಅದ್ಭುತ ಗಾಯಕಿ. ಓಂ ಧ್ವನಿಯಲ್ಲಿ ಹಾಡುತ್ತಿದ್ದರೆ ಕೇಳುಗರು ಮಂತ್ರಮುಗ್ಧರಾಗುತ್ತಿದ್ದರು. ಅದಕ್ಕೆ ಓಂ ರಾಧೆ ಅಂತಲೂ ಕರೆಯುತ್ತಿದ್ದರು. ಅವರ ಹಾಡುಗಳು ಕೇಳುಗರ ಹೃದಯದಲ್ಲಿ ಅಚ್ಚಳಿಯದ ನೆನಪು ಬಿಡುತ್ತಿದ್ದವು. 17ನೇ ವಯಸ್ಸಿಗೆ ಓಂ ಮಂಡಳಿ ಸೇರಿ ತನ್ನನ್ನು ಸಂಪೂರ್ಣವಾಗಿ ಪರಮಾತ್ಮ ಸೇವೆಗೆ ಅರ್ಪಿಸಿಕೊಂಡರು. ಪ್ರತಿ ಕ್ಷಣವನ್ನು ಕೊನೆಯ ಕ್ಷಣ ಅಂತ ತಿಳಿದು ಬಾಳಿ, ಆಗ ಪರ್ಫೆಕ್ಟ್ ಆಗ್ತೀರಿ ಅಂತ ಮಾರ್ಗದರ್ಶನ ಕೊಡುತ್ತಿದ್ದರು. ಮಮ್ಮ ಅವರನ್ನು ಕಾಮಧೇನು, ಆದಿಶಕ್ತಿ, ಜಗದಂಬ ಅಂತ ಕರೆಯುತ್ತಾರೆ. ಆಧ್ಯಾತ್ಮಿಕವಾಗಿ ಭೇಟಿಯಾದ ಎಲ್ಲರನ್ನೂ ಮೇಲಕ್ಕೆತ್ತುತ್ತಿದ್ದರು. ಅದಕ್ಕೆ ಸ್ಪಿರಿಚುವಲ್ ಮದರ್ ಆಫ್ ದ ಯಜ್ಞ ಎಂದು ಪ್ರಖ್ಯಾತರಾದರು. ಮಮ್ಮಾರವರು ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ಹೆಡ್, ಆಡಳಿತ ಚತುರೆಯಾಗಿದ್ದರು. ಬ್ರಹ್ಮಕುಮಾರಿ ಸಂಸ್ಥೆಯ ಮೊದಲ ಆಡಳಿತ ಮುಖ್ಯಸ್ಥೆ ಮಮ್ಮ. ಕರಾಚಿಯಿಂದ ಮೌಂಟ್ ಅಬುಗೆ ಯಜ್ಞ ಶಿಫ್ಟ್ ಆದಾಗ ಇಡೀ ಯಜ್ಞದ ಹಣಕಾಸು, ಊಟ, ವಸತಿ ಎಲ್ಲ ವ್ಯವಸ್ಥೆ ಮಮ್ಮ ನೋಡಿಕೊಳ್ಳುತ್ತಿದ್ದರು. 1000 ಜನಕ್ಕೂ ಹೆಚ್ಚು ಜನರ ಕುಟುಂಬವನ್ನು ತಾಯಿಯಂತೆ ಸಾಕಿದರು. ಮಮ್ಮಾರವರು ಕರುಣಾಮಯಿ, ಎಲ್ಲರ ತಾಯಿಯಾಗಿದ್ದರು. ಮಮ್ಮ ಅಂತ ಅದಕ್ಕೆ ಯಜ್ಞಕ್ಕೆ ಬಂದ ಪ್ರತಿಯೊಬ್ಬರನ್ನು ಸ್ವಂತ ಮಗುವಿನಂತೆ ನೋಡಿಕೊಳ್ಳುತ್ತಿದ್ದರು. ಯಾರಿಗಾದರೂ ಕಷ್ಟ ಬಂದರೆ ಮಮ್ಮ ಹತ್ತಿರ ಹೇಳಿಕೊಂಡರೆ ಸಾಕು, ಸಮಾಧಾನ ಆಗಿಬಿಡುತ್ತಿತ್ತು. ಅದಕ್ಕೆ ವಿಶ್ವಮಾತೆ ಜಗದಂಬ ಅಂತ ಹೆಸರನ್ನು ಕರೆಯಲು ಆರಂಭಿಸಿದರು. ಇವರು ತ್ಯಾಗಮೂರ್ತಿ. ರಾಜ ಮನೆತನದ ಹುಡುಗಿ ರಾಧೆ. ಎಲ್ಲ ಐಶ್ವರ್ಯ ಬಿಟ್ಟು ಬಿಳಿ ಸೀರೆ ಉಟ್ಟು ಯಜ್ಞಕ್ಕೆ ಸಮರ್ಪಣೆ ಮಾಡಿಕೊಂಡರು. 17ನೇ ವಯಸ್ಸಿಗೆ ಲೌಕಿಕ ಬಂಧನಗಳನ್ನೆಲ್ಲ ಕತ್ತರಿಸಿ ಪರಮಾತ್ಮನ ಸೇವೆಗೆ ಜೀವನ ಮುಡಿಪಿಟ್ಟರು. ಮಮ್ಮ ಬಾಯಿಂದ ಬಂದ ಮಾತು ವರದಾನ ಆಗಿಬಿಡುತ್ತಿತ್ತು. ಯಾರಿಗಾದರೂ ನೀನು ಚೆನ್ನಾಗಿ ಮುಂದೆ ಬರುತ್ತೀಯಾ ಅಂತ ಹೇಳಿದರೆ ಅವರು ನಿಜವಾಗಲೂ ದೊಡ್ಡವರಾಗುತ್ತಿದ್ದರು. ಮಮ್ಮ ಆಶೀರ್ವಾದ ಸುಳ್ಳಾಗುತ್ತಿರಲಿಲ್ಲ. ಅವರ ಸಮಯದ ಸದ್ಬಳಕೆ, ಒಂದು ಕ್ಷಣನೂ ವೇಸ್ಟ್ ಮಾಡುತ್ತಿರಲಿಲ್ಲ. ಟೈಮ್ ಈಸ್ ಮೋಸ್ಟ್ ಪ್ರೀಷಿಯಸ್ ಅಂತ ಯಾವಾಗಲೂ ಹೇಳುತ್ತಿದ್ದರು. ಬೆಳಗ್ಗೆ 2 ಗಂಟೆಗೆ ಎದ್ದು ಯೋಗ, ಮುರುಳಿ, ಸೇವೆ, ಇಡೀ ದಿನ ಪರಮಾತ್ಮನ ನೆನಪಿನಲ್ಲೇ ಕಳೆಯುತ್ತಿದ್ದರು. ನಮ್ರತೆಯ ಸಾಗರರಾಗಿದ್ದರು. ಇಷ್ಟೆಲ್ಲ ಶಕ್ತಿ, ಜವಾಬ್ದಾರಿ ಇದ್ದರೂ ಒಂದು ದಿನಾನೂ ನಾನು ಅನ್ನೋ ಅಹಂಕಾರ ಇರಲಿಲ್ಲ. ಬಾಬಾ ಮಾಡಿಸುತ್ತಿದ್ದಾರೆ, ನಾನು ನಿಮಿತ್ತ ಮಾತ್ರ ಅಂತಾನೆ ಹೇಳುತ್ತಿದ್ದರು. ಎಲ್ಲರಿಗೂ ಗೌರವ ಕೊಡುತ್ತಿದ್ದರು. ದೂರದೃಷ್ಟಿ, ಫ್ಯೂಚರ್ ವಿಷನ್ ಅನ್ನು ಹೊಂದಿದ್ದರು. 1930ರಲ್ಲೇ ಮಮ್ಮ ಹೇಳಿದ್ದರು, ಒಂದು ದಿನ ಇಡೀ ಪ್ರಪಂಚದಲ್ಲಿ ಬ್ರಹ್ಮಕುಮಾರಿ ಸೆಂಟರ್ ಆಗುತ್ತೆ, ಲಕ್ಷಾಂತರ ಜನ ಜ್ಞಾನ ತೆಗೆದುಕೊಳ್ಳುತ್ತಾರೆ. ಇವತ್ತು 8500ಕ್ಕಿಂತ ಹೆಚ್ಚು ಸೆಂಟರ್, 110 ದೇಶಗಳಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಗಳು ಇವೆ. ಮಮ್ಮ ದೂರದೃಷ್ಟಿ ನಿಜ ಆಯಿತು. ಸೇವೆಯ ಹೊಸ ವಿಧಾನಗಳು. ಮಮ್ಮ ಕಾಲದಲ್ಲೇ ಪ್ರದರ್ಶಿನಿ, ಮ್ಯೂಸಿಯಂ, ಸ್ಪಿರಿಚುವಲ್ ಸಾಂಗ್ಸ್ ಮೂಲಕ ಸೇವೆ ಶುರು ಮಾಡಿದರು. ಜ್ಞಾನವನ್ನು ಚಿತ್ರ, ಹಾಡು, ನಾಟಕ ಮೂಲಕ ಸರಳವಾಗಿ ಜನರಿಗೆ ತಲುಪಿಸಿ ಅಂತ ದಾರಿ ತೋರಿಸಿದರು. ಸರ್ವರ ಪ್ರೀತಿಗೆ ಪಾತ್ರರಾಗಿದ್ದರು. ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಯಾವ ಧರ್ಮದವರಾದರೂ ಮಮ್ಮ ಹತ್ತಿರ ಬಂದರೆ ಪ್ರೀತಿ ಸಿಗುತ್ತಿತ್ತು. ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ಆತ್ಮ ಸಹೋದರರು ಅಂತ ಭಾವನೆ ಮೂಡಿಸುತ್ತಿದ್ದರು. ಕೊನೆ ಕ್ಷಣದವರೆಗೂ ಸೇವೆ. 1965 ಜೂನ್ 24 ಮುಂಬೈನಲ್ಲಿ ಶರೀರ ಬಿಡುವ 5 ನಿಮಿಷ ಮೊದಲು ಕೂಡ ಪಕ್ಕದಲ್ಲಿದ್ದವರಿಗೆ ಮಗು ಯೋಗ ಮಾಡುತ್ತಾ ಇರು, ಬಾಬಾ ಜೊತೆ ಇರು ಅಂತ ಕೊನೆ ಸಂದೇಶ ಕೊಟ್ಟರು. ಸಾಯೋ ಕ್ಷಣದಲ್ಲೂ ಸೇವೆ ಮಾಡಿದ ತಾಯಿಯಾದರು. ಮಮ್ಮ ಅವರ ಮಹಾವಾಕ್ಯ ಈ ರೀತಿಯಾಗಿದೆ: ಭಗವಂತನ ನೆನಪಿನಲ್ಲಿ ಕುಳಿತರೆ ಮುಖದ ಮೇಲೆ ಆತ್ಮಿಕ ನಶೆ ಬರುತ್ತೆ. ಆ ನಶೆ ನೋಡಿ ಬೇರೆಯವರು ಪರಮಾತ್ಮನ ಕಡೆ ಆಕರ್ಷಣೆಯಾಗುತ್ತಾರೆ ಎಂದು ತಿಳಿಸಿ ಹೇಳುತ್ತಿದ್ದರು.
ಅಚಲ ಅಡೋಲ ಸ್ಥಿತಿ. ಯಾವುದೇ ದೊಡ್ಡ ವಿಘ್ನ ಬಂದರೂ ಮಮ್ಮ ಮುಖದಲ್ಲಿ ಒಂದು ಗೆರೆ ಕೂಡ ಬೀಳುತ್ತಿರಲಿಲ್ಲ. ಓಂ ಮಂಡಳಿ ಮೇಲೆ ಕೇಸ್ ಹಾಕಿದ್ದರು, ಪೇಪರ್ನಲ್ಲಿ ತಪ್ಪಾಗಿ ಬರೆದಿದ್ದರು, ಜನ ವಿರೋಧ ಮಾಡಿದರು. ಆದರೂ ಮಮ್ಮ ಯಾವಾಗಲೂ ಶಾಂತ, ಸ್ಥಿರ, ಡ್ರಾಮಾ ಕಲ್ಯಾಣಕಾರಿ ಅಂತ ನಗುತ್ತಿದ್ದರು. ಮಮ್ಮ ಅವರ ಯೋಗ ಎಷ್ಟು ಪವರ್ಫುಲ್ ಅಂದರೆ ಮುಂದೆ ಕುಳಿತವರಿಗೆ ಸಾಕ್ಷಾತ್ ಪರಮಾತ್ಮನ ಅನುಭವ ಆಗುತ್ತಿತ್ತು. ಮುಂಬೈ, ದೆಹಲಿ ಸೇವೆಗೆ ಹೋದಾಗ ಸಾವಿರಾರು ಜನ ಮಮ್ಮ ದೃಷ್ಟಿ ತೆಗೆದುಕೊಂಡು ಧ್ಯಾನದಲ್ಲಿ ಲೀನವಾಗಿ ಬಿಡುತ್ತಿದ್ದರು. ಮಮ್ಮ ಹೇಳಿದ್ದು ಬೇರೆ, ಮಾಡಿದ್ದು ಬೇರೆ ಅಂತ ಯಾವತ್ತೂ ಇರಲಿಲ್ಲ. ಸಹನಶೀಲರಾಗಿ ಅಂದರೆ ಸ್ವತಃ 100% ಸಹನಶೀಲೆ. ಮಧುರವಾಗಿ ಮಾತನಾಡಿ ಅಂದರೆ ಮಮ್ಮ ಧ್ವನಿ ಯಾವಾಗಲೂ ಸಕ್ಕರೆ ತರಹ ಸಿಹಿ. ಅದಕ್ಕೆ ಎಲ್ಲರಿಗೂ ಮಮ್ಮ ಮೇಲೆ ಅಷ್ಟು ನಂಬಿಕೆ, ಪ್ರೀತಿ. ಚಿಕ್ಕ ವಯಸ್ಸಿನಿಂದಲೇ ಸಂಪೂರ್ಣ ಪವಿತ್ರತೆಯ ವ್ರತ ಪಾಲಿಸಿದರು. ಪವಿತ್ರತೆಯೇ ದೇವತಾ ಧರ್ಮದ ಆಧಾರ ಅಂತ ಸ್ವತಃ ಜೀವನದಲ್ಲಿ ತೋರಿಸಿಕೊಟ್ಟರು. ಮಮ್ಮ ಪವಿತ್ರತೆಯ ಶಕ್ತಿಯಿಂದಲೇ ಇಡೀ ಯಜ್ಞ ಪವರ್ಫುಲ್ ಆಯಿತು. ಸಹನಶೀಲತೆ, ವಿನಮ್ರತೆ, ಮಧುರತೆ, ಗಂಭೀರತೆ, ರಮಣೀಕತೆ, ನಿರ್ಭಯತೆ, ತ್ಯಾಗ, ಸೇವಾಭಾವ ಎಲ್ಲ ದೈವಿ ಗುಣಗಳ ಸಾಗರ ಮಮ್ಮ. ಒಬ್ಬ ವ್ಯಕ್ತಿಯಲ್ಲಿ ಇಷ್ಟೆಲ್ಲ ಗುಣಗಳು ಒಟ್ಟಿಗೆ ಇರೋದು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು. ಯಾರಾದರೂ ಎದುರಿಗೆ ಬಂದು ನಿಂತರೆ ಸಾಕು, ಅವರ ಮನಸ್ಸಿನ ಸ್ಥಿತಿ ಏನು, ಯಾವ ಸಂಸ್ಕಾರ ಕಾಡುತ್ತಿದೆ ಅಂತ ಮಮ್ಮ ತಕ್ಷಣ ತಿಳಿದುಕೊಂಡು ಬಿಡುತ್ತಿದ್ದರು. ಆಮೇಲೆ ಒಂದೇ ವಾಕ್ಯದಲ್ಲಿ ಅವರ ಸಮಸ್ಯೆಗೆ ಪರಿಹಾರ ಕೊಟ್ಟು ಬಿಡುತ್ತಿದ್ದರು. ಇವತ್ತು ಬ್ರಹ್ಮಕುಮಾರಿಸ್ನಲ್ಲಿ ಇರುವ ಎಲ್ಲ ದಾದಿಯರು, ದಾದಿ ಪ್ರಕಾಶ್ಮಣಿ, ದಾದಿ ಜಾನಕಿ, ದಾದಿ ಹೃದಯ ಮೋಹಿನಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದು ಮಮ್ಮರವರೇ. ಮುರುಳಿ ಹೇಗೆ ಕೇಳಬೇಕು, ಹೇಗೆ ಧಾರಣೆ ಮಾಡಬೇಕು, ಹೇಗೆ ಕ್ಲಾಸ್ ಮಾಡಬೇಕು ಎಲ್ಲ ಮಮ್ಮ ಕಲಿಸಿಕೊಡುತ್ತಿದ್ದರು. 1965ರಲ್ಲಿ ಶರೀರ ಬಿಟ್ಟ ಮೇಲೆ ಕೂಡ ಮಮ್ಮ ಸೂಕ್ಷ್ಮ ರೂಪದಲ್ಲಿ ಯಜ್ಞದ ಪಾಲನೆ ಮಾಡುತ್ತಿದ್ದಾರೆ ಅಂತ ಬಾಬಾ ಮುರುಳಿಯಲ್ಲಿ ಹೇಳಿದ್ದಾರೆ. ಅನೇಕ ಬಿಖೆಗಳಿಗೆ ಧ್ಯಾನದಲ್ಲಿ, ಕನಸಿನಲ್ಲಿ ಮಮ್ಮ ಸಾಕ್ಷಾತ್ಕಾರ ಆಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಸಾಮಾನ್ಯ ಜನರಿಂದ ಹಿಡಿದು ದೇಶದ ದೊಡ್ಡ ನಾಯಕರು, ಉದ್ಯಮಿಗಳು ಮಮ್ಮ ದರ್ಶನಕ್ಕೆ ಬರುತ್ತಿದ್ದರು. ಆದರೆ ಮಮ್ಮಗೆ ಎಲ್ಲರೂ ಒಂದೇ ಆತ್ಮಗಳು. ಬಡವ ಶ್ರೀಮಂತ ಭೇದ ಭಾವ ಮಾಡದೆ ಎಲ್ಲರಿಗೂ ಸಮಾನ ಪ್ರೀತಿ ಕೊಡುತ್ತಿದ್ದರು. ಮಮ್ಮ ಯಾವಾಗಲೂ ಹಾಜಿ ಬಹುತ್ ಅಚ್ಚ ಅಂತ ಹೇಳುತ್ತಿದ್ದರು. ಬಾಬಾ ಯಾವ ಡೈರೆಕ್ಷನ್ ಕೊಟ್ಟರು, ಯಾವ ಪರಿಸ್ಥಿತಿ ಬಂದರೂ ತಕ್ಷಣ ಹಾಜಿ ಅಂದರೆ ಒಪ್ಪಿಕೊಂಡು ಆಜ್ಞಾಕಾರಿಯಾಗುತ್ತಿದ್ದರು. ಇದೇ ಮಮ್ಮರವರ ಯಶಸ್ಸಿನ ರಹಸ್ಯವಾಗಿದೆ. ನನ್ನ ಮಕ್ಕಳೆಲ್ಲರೂ ಸಂಪೂರ್ಣ ಪವಿತ್ರ ಯೋಗಿಯಾಗಿ ಬಾಬಾ ಕಾರ್ಯದಲ್ಲಿ ಸಹಯೋಗಿಯಾಗಬೇಕು. ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಹೊಸ ಪ್ರಪಂಚ ತರಬೇಕು ಎಂಬುದು ಮಮ್ಮರವರ ಕೊನೆಯ ಇಚ್ಛೆಯಾಗಿತ್ತು. ಮಮ್ಮರವರು ತುಂಬ ನಿರಹಂಕಾರಿ. ಮಮ್ಮ ಫೋಟೋ ತೆಗೆಸಿಕೊಳ್ಳುವುದಕ್ಕೆ, ಹೆಸರು ಪೇಪರ್ನಲ್ಲಿ ಬರೋದಕ್ಕೆ ಇಷ್ಟಪಡುತ್ತಿರಲಿಲ್ಲ. ಶಿವಬಾಬಾನೇ ಕರ್ತ, ನಾವು ನಿಮಿತ್ತ ಅಂತ ಹೇಳಿ ಯಾವಾಗಲೂ ಸೈಡ್ ಆಗಿ ನಿಂತು ಬಿಡುತ್ತಿದ್ದರು. ಇಷ್ಟೊಂದು ದೊಡ್ಡ ಜವಾಬ್ದಾರಿ ಇದ್ದರೂ ಪಬ್ಲಿಸಿಟಿ ಬೇಕು ಅನ್ನೋ ಆಸೆ ಒಂದು ದಿನಾನೂ ಮಮ್ಮರವರಲ್ಲಿ ಇರಲಿಲ್ಲ. ತ್ರಿಕಾಲದರ್ಶಿ ಬುದ್ಧಿಯವರಾಗಿದ್ದರು. ಮಮ್ಮ ಮುಂದೆ ಏನಾಗುತ್ತೆ ಅಂತ ಮೊದಲೇ ತಿಳಿದು ಬಿಡುತ್ತಿದ್ದರು. ಮುಂದೆ ಟಿವಿ, ಇಂಟರ್ನೆಟ್ ಬರುತ್ತೆ, ಅದರ ಮೂಲಕ ಬಾಬಾ ಸಂದೇಶ ಮನೆ ಮನೆಗೆ ತಲುಪುತ್ತೆ ಅಂತ 1950ರಲ್ಲೇ ಹೇಳಿದ್ದರು. ಇವತ್ತು ಯೂಟ್ಯೂಬ್, ಟಿವಿಯಲ್ಲಿ ಮುರುಳಿ ಬರುತ್ತಿದೆ ಎಂದು ನಾವು ಕಾಣಬಹುದು. ಮಧುರ ಸಂಬಂಧಗಳ ಮಾತೆಯಾಗಿದ್ದರು. ಮಮ್ಮ ಯಜ್ಞದಲ್ಲಿ ಸಂಬಂಧ ಕಲಿಸಿದರು. ಬ್ರಹ್ಮ ಬಾಬಾ ತಂದೆ, ಮಮ್ಮ ತಾಯಿ, ನಾವೆಲ್ಲರೂ ಸಹೋದರ ಸಹೋದರಿಯರು. ಲೌಕಿಕ ಸಂಬಂಧಗಳ ಜಗಳ, ಕಿತ್ತಾಟ ಬಿಟ್ಟು ಆತ್ಮಿಕ ಪ್ರೀತಿಯ ಸಂಬಂಧ ಕಲಿಸಿದ ಮಹಾನ್ ಮಾತೆ. ರಾತ್ರಿ ಹಗಲು ಒಂದೇ ಆಗಿತ್ತು. ಸೇವೆಗಾಗಿ ಮಮ್ಮ ನಿದ್ದೆ, ಊಟ ಎಲ್ಲ ಮರೆತು ಬಿಡುತ್ತಿದ್ದರು. ರಾತ್ರಿ 2 ಗಂಟೆಗೆ ಎದ್ದು ಅಮೃತ ವೇಳೆ ಯೋಗ, ಬೆಳಗ್ಗೆ ಪತ್ರಗಳಿಗೆ ಉತ್ತರ, ಹಗಲೆಲ್ಲ ಭೇಟಿ, ಕ್ಲಾಸ್, ರಾತ್ರಿ ಮತ್ತೆ ಮುರಳಿ ಮಂಥನ. 3-4 ಗಂಟೆ ನಿದ್ದೆ ಸಾಕಾಗುತ್ತಿತ್ತು. ಎಲ್ಲ ಭಾಷೆಯ ಮಾತೆ. ಸಿಂಧಿ, ಹಿಂದಿ, ಪಂಜಾಬಿ, ಇಂಗ್ಲಿಷ್ ಎಲ್ಲ ಭಾಷೆ ಮಮ್ಮ ಮಾತನಾಡುತ್ತಿದ್ದರು. ದಕ್ಷಿಣ ಭಾರತಕ್ಕೆ ಬಂದಾಗ ಕನ್ನಡ, ತಮಿಳು ಪದಗಳನ್ನು ಕಲಿತು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಅದಕ್ಕೆ ಎಲ್ಲ ರಾಜ್ಯದವರಿಗೂ ಮಮ್ಮ ನಮ್ಮ ತಾಯಿ ಅನ್ನಿಸುತ್ತಿತ್ತು.
ಓಂ ಮಂಡಳಿ ಮೇಲೆ 14 ವರ್ಷ ಕೋರ್ಟ್ ಕೇಸ್ ನಡೆಯಿತು. ಮಮ್ಮ ಅವರನ್ನೇ ಮೇನ್ ವಿಟ್ನೆಸ್ ಆಗಿ ಕರೆದರು. ಜಡ್ಜ್ ಮುಂದೆ ಇಷ್ಟೊಂದು ಚಿಕ್ಕ ವಯಸ್ಸಿನ ಹುಡುಗಿ ಎದೆಗುಂದದೆ ಸತ್ಯವಾಗಿ ನಿರ್ಭಯವಾಗಿ ಉತ್ತರ ಕೊಟ್ಟರು. ಕೊನೆಗೆ ಯಜ್ಞ ಗೆದ್ದಿತ್ತು. 1 ಸೆಕೆಂಡಿನಲ್ಲಿ ಪರಮಾತ್ಮನನ್ನು ನೆನಪು ಮಾಡಿ ಅಂತ ರಾಜಯೋಗದ ಸಹಜ ವಿಧಿ ಮಮ್ಮ ಕಲಿಸಿದರು. ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಅಲ್ಲ, ನಡೆದಾಡುತ್ತಾ ಕೆಲಸ ಮಾಡುತ್ತಾ ಬಾಬಾ ನೆನಪು ಇದೆ ಮಮ್ಮ ಸಿಕಾಯಿಸಿದ ಯೋಗ, ಮಮ್ಮಾರವರು ಕಲಿಸಿದ ಯೋಗವಾಗಿತ್ತು. ಇಷ್ಟೊಂದು ಬ್ಯುಸಿ ಇದ್ದರೂ ಯಾರಾದರೂ ಮಮ್ಮ 2 ನಿಮಿಷ ಮಾತನಾಡಬೇಕು ಅಂದರೆ ತಕ್ಷಣ ನಿಲ್ಲಿಸಿ ಕೇಳಿಸಿಕೊಳ್ಳುತ್ತಿದ್ದರು. ಒಂದು ಆತ್ಮ ದುಃಖದಲ್ಲಿ ಇದೆ ಎಂದರೆ ಅದಕ್ಕೆ ಸಮಯ ಕೊಡುವುದು ಮೊದಲ ಕರ್ತವ್ಯ ಅಂತ ಹೇಳುತ್ತಿದ್ದರು. 1937ರಲ್ಲಿ ಯಜ್ಞ ಶುರುವಾದಾಗ ಕೇವಲ 15-20 ಜನ ನಗುತ್ತಿದ್ದರು, ವಿರೋಧ ಮಾಡುತ್ತಿದ್ದರು. ಆಗ ಮಮ್ಮ ಹೇಳಿದರು, ಒಂದು ದಿನ ಪ್ರಪಂಚವೆಲ್ಲ ಬಾಬಾ ಧ್ವಜ ಹಾರಿಸುತ್ತೆ. ಆ ಸಂಕಲ್ಪ ಇವತ್ತು ಸತ್ಯ ಆಗಿದೆ. ಲೌಕಿಕದಲ್ಲಿ 45 ವರ್ಷ ಮಾತ್ರ ಇದ್ದರೂ ಸೂಕ್ಷ್ಮ ವತನದಲ್ಲಿ ಇವತ್ತಿಗೂ ಮಮ್ಮ ಪಾಠ ನಡೀತಿದೆ ಅಂತ ಬಾಬಾ ಹೇಳಿದ್ದಾರೆ. ಅಮೃತ ವೇಳೆ ಯೋಗದಲ್ಲಿ ಮಮ್ಮ ಆಶೀರ್ವಾದ ಅನುಭವ ಆಗುತ್ತೆ ಅಂತ ಸಾವಿರಾರು ಬಿಕೆಗಳು ಅನುಭವಿಗಳು ಹೇಳುತ್ತಾರೆ. ಮಮ್ಮ ಧ್ಯಾನದಲ್ಲಿ ಕುಳಿತಾಗ ಅನೇಕರಿಗೆ ಸಾಕ್ಷಾತ್ ದುರ್ಗಾ, ಸರಸ್ವತಿ, ಲಕ್ಷ್ಮಿ ರೂಪದಲ್ಲಿ ಸಾಕ್ಷಾತ್ಕಾರ ಆಗುತ್ತಿತ್ತು. ಮಮ್ಮ ಸಾಮಾನ್ಯ ಮನುಷ್ಯ ಅಲ್ಲ, ದೇವಿ ಅವತಾರ ಅಂತ ಜನ ತಿಳಿದುಕೊಂಡರು. ಮಮ್ಮ ಬಾಬಾ ಅಂತ ಕರೆದರೆ ಸಾಕು, ಇಡೀ ವಾತಾವರಣ ಚಾರ್ಜ್ ಆಗಿಬಿಡುತ್ತಿತ್ತು. ಆ ಒಂದು ಶಬ್ದದಲ್ಲಿ ಇಷ್ಟು ಪ್ರೀತಿ, ಶಕ್ತಿ, ನಶೆ ತುಂಬುತ್ತಿದ್ದರು. ಕೇಳುಗರ ಕಣ್ಣಲ್ಲಿ ನೀರು ಬಂದು ಬಿಡುತ್ತಿತ್ತು. ಮಮ್ಮಾರವರ ಕೊನೆಯ ಮಾತು 24 ಜೂನ್ 1965ರಲ್ಲಿ. ಮಕ್ಕಳೇ, ಚಿಂತೆ ಮಾಡಬೇಡಿ, ನಾನು ಸದಾ ನಿಮ್ಮ ಜೊತೆ ಇದ್ದೇನೆ. ಬಾಬಾ ನೆನಪಿನಲ್ಲಿ ಇರಿ, ಸೇವೆಯಲ್ಲಿ ಮುಂದೆ ಹೋಗಿ, ಸತ್ಯಯುಗ ಬರುತ್ತೆ ಅಂತ ತಿಳಿಸಿ ಹೇಳಿದರು. ಮಮ್ಮಾರವರ ಜೀವನದಲ್ಲಿ ಒಂದೇ ದಿನದಲ್ಲಿ ಜೀವನ ಬದಲಾಯಿಸಿದ ಘಟನೆ ಎಂದರೆ 14 ವರ್ಷದ ರಾಧೆ ತನ್ನ ತಾಯಿ ಜೊತೆ ದಾದಾ ಲೇಖರಾಜ್ ಸತ್ಸಂಗಕ್ಕೆ ಬಂದರು. ದಾದಾ ಶಿವಬಾಬಾ ಪ್ರವೇಶ ಮಾಡಿ ಜ್ಞಾನ ಕೊಡುತ್ತಾ ಇದ್ದರು. ಅದನ್ನು ಕೇಳಿದ ತಕ್ಷಣ ರಾಧೆಗೆ ವೈರಾಗ್ಯ ಬಂದು ಬಿಟ್ಟಿತು. ಮನೆಗೆ ಹೋಗಿ ನಾನು ಮದುವೆಯಾಗಲ್ಲ, ಬಾಬಾ ಸೇವೆ ಮಾಡುತ್ತೇನೆ ಅಂತ ಹೇಳಿಬಿಟ್ಟರು. ಅಪ್ಪ ಅಮ್ಮ ವಿರೋಧ ಮಾಡಿದರೂ ಕೇಳಲಿಲ್ಲ. ಒಂದೇ ದಿನದಲ್ಲಿ ಜೀವನ ಬದಲಾಯಿಸಿದ ಘಟನೆ ಅದಾಗಿತ್ತು. ನಾವು ಕೂಡ ಜಗದಂಬಾ ಸರಸ್ವತಿ ಮಮ್ಮಾರವರ ಜೀವನದ ವಿಶೇಷತೆಗಳನ್ನು ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ಸಾಗೋಣ. ಓಂ ಶಾಂತಿ.